ಜಮಖಂಡಿ ನಗರದಲ್ಲಿ ಅಬಕಾರಿ ಕಾಯ್ದೆಗಳನ್ನು ಗಾಳಿಗೆ ತೂರಿ ಬಾರ್ ನಡೆಸುತ್ತಿರುವ ಕಿರಾತಕರು. CL2 ಲೈಸೆನ್ಸ್ ಇದ್ದರೂ ಟೇಬಲ್ ಕುರ್ಚಿಗಳನ್ನು ಹಾಕಿ ಸಾರ್ವಜನಿಕರಿಗೆ ಸೆರೆ ಕೊಡಿಸುತ್ತಿರುವ ಕಾವೇರಿ ವೈನ್ಸ್. ಏನ್ರಿ ಎಕ್ಸೈಸ್ ಅಧಿಕಾರಿಗಳೇ, ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಇವರಿಗೆ ಅನ್ವಯಿಸೋದಿಲ್ವಾ? ಹೈವೇ ಪಕ್ಕದಲ್ಲೇ ಬಾರ್ ನಿರ್ಮಾಣ ಮಾಡಿ ಎಕ್ಸೈಸ್ ಕಾಯ್ದೆಗಳನ್ನ ಗಾಳಿಗೆ ತೂರಿದ ಕಾವೇರಿ ವೈನ್ಸ್. ಸೂಕ್ತ ಕ್ರಮ ಜರುಗಿಸಿ ಬಾರನ್ನ ಮುಚ್ತಾರ ಎಕ್ಸೈಸ್ ಅಧಿಕಾರಿಗಳು? ಕಾದು ನೋಡೋಣ. ಜಮಖಂಡಿ ನಗರದ ಮುದೋಳ ರಸ್ತೆಗೆ ಹೋದ ತಕ್ಷಣ RTO ಆಫೀಸಿನ ಎಡಭಾಗದಲ್ಲಿ ಕಾವೇರಿ ವೈನ್ಸ್ ಅನ್ನುವಂತ CL2 ಸನ್ನದುದಾರರ ಒಂದು ಬಾರ್ ಇದೆ. ಈ ಬಾರ್ನಲ್ಲಿ ಟೇಬಲ್ಗಳನ್ನು ಕುರ್ಚಿಗಳನ್ನು ಹಾಕಿ ರಾಜಾರೋಷವಾಗಿ ಜನರಿಗೆ ಸೆರೆಯನ್ನು ಕೊಡಿಸಲಾಗುತ್ತಿದೆ. ವಾಸ್ತವದಲ್ಲಿ CL2 ಕೇವಲ ಮಾತ್ರ ಕೌಂಟರ್ ಸರ್ವಿಸ್ ಕೊಡಬೇಕು. ಆದರೆ ಇಲ್ಲಿ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಗಾಳಿಗೆ ತೂರಿ ರಾಜಾರೋಷವಾಗಿ ಅವ್ಯಾಹತವಾಗಿ ಸಾರ್ವಜನಿಕರಿಗೆ ಸೆರೆಯನ್ನು ಕೊಡಿಸಲಾಗುತ್ತಿದೆ. ಈ ಬಾರ್ ಕೇವಲ 100 ಮೀಟರ್ ಅಂತರದಲ್ಲಿ ಹೈವೇಯನ್ನು ಪಕ್ಕದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಈ ರೂಲ್ಸ್ಗಳು ಸಹ ಇವರಿಗೆ ಅನ್ವಯಿಸ್ತದೋ ಇಲ್ವೋ ಗೊತ್ತಿಲ್ಲ. ಈ ಕುರಿತು ಈ ಮಾಲೀಕರನ್ನು ನಾವು ಸಂಪರ್ಕ ಮಾಡಿದಾಗ, ಏನೋ ರೀ ನನಗೆ ಗೊತ್ತಿಲ್ಲ, ಅದು ಯಾವ ರೂಲ್ಸ್ ಇದೆ ನನಗೆ ಗೊತ್ತಿಲ್ಲ ಅನ್ನುವಂಥ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಇದೆಲ್ಲವನ್ನು ನೋಡಿದರೆ ಮೇಲ್ನೋಟಕ್ಕೆ ಎಕ್ಸೈಸ್ ಅಧಿಕಾರಿಗಳು ಸಹ ಇವರೊಂದಿಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಸಂಶಯ ಕಾಡ್ತಾ ಇದೆ. ಬರುವಂಥ ದಿನಗಳಲ್ಲಿ ಈ ಬಾರ್ಗಳಿಗೆ ಕಡಿವಾಣ ಹಾಕಿ ಇವರನ್ನು ಹದ್ದುಬಸ್ತಿಗೆ ತಂದು ಈ ಒಂದು ವೈನ್ ಶಾಪ್ ಅನ್ನ ಮುಚ್ಚುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರ ಅದು ನೋಡಬೇಕಾಗಿ. ಈ ಬಾರ್ನಲ್ಲಿ ದರಪಟ್ಟಿಯ ಬೋರ್ಡ್ ಇಲ್ಲ, ಸರ್ಕಾರದ ರಿಜಿಸ್ಟ್ರೇಷನ್ ಇರುವ ನಾಮಫಲಕ ಇಲ್ಲ. ಕೇವಲ 50 ಮೀಟರ್ ಅಂತರದಲ್ಲಿ ಅರಣ್ಯ ಇಲಾಖೆ ಕಚೇರಿ ಇದೆ. ಅದರ ಜೊತೆಗೆ ಅರಣ್ಯ ಭೂಮಿ ಕೂಡ ಇದೆ. ಇಂತಹದ್ರಲ್ಲಿ ಅದು ಹೇಗೆ ಇದು ಎಕ್ಸೈಸ್ದವರ ಕಣ್ಣಿಗೆ ಬಿದ್ದಿಲ್ಲೋ ನಾನಂತೂ ಕಾಣೆ. ಪಕ್ಕದಲ್ಲೇ ಹಂಚನಾಳ್ ಹಾಗೂ ಗಲಗಲಿ ಪುನರ್ವಸತಿ ಕೇಂದ್ರದ ಶಾಲೆಗಳಿದ್ದಾವೆ. ಪಂಚಾಯಿತಿಯ NOCಯನ್ನು ಸಹ ಇವರು ಪಡೆದುಕೊಂಡಿಲ್ಲ. ಟ್ರೇಡ್ ಲೈಸೆನ್ಸ್ ಅಂತೂ ಮೊದಲೇ ಇಲ್ಲ. ಇಂತಹ ಬೇಕಾಬಿಟ್ಟಿ ಬಾರ್ ನಡೆಸುತ್ತಿರುವಂತಹ MG ತೋರ್ಗಲ್ ಅವರ ಬಾರಿಗೆ ಅದು ಯಾರ ಕೃಪಾಶೀರ್ವಾದ ಇದೆಯೋ ನಾನಂತೂ ಕಾಣೆ. ಈ ಕುರಿತು ಬಾರ್ ನಿರ್ವಾಹಕರನ್ನ ಹಾಗೂ ಎಕ್ಸೈಸ್ ಅಧಿಕಾರಿಗಳನ್ನ ಮಾತನಾಡಿಸಿದ್ರೆ ಅವ್ರು ಏನು ಮಾತನಾಡ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಹಲೋ ಸಾಹೇಬ್ರ ನಮಸ್ಕಾರ. ನಮಸ್ಕಾರ ರೀ. ನಾವು ಯಮನಪ್ಪ ಗುಣಾಳ ಅಂತ ಮಾತಾಡೋದು ಜಮಖಂಡಿಯಿಂದ ರೀ. ಹೇಳ್ರಿ. ಇದು ನಿಮ್ಮ ಕಾವೇರಿ ವೈನ್ಸ್ ನಿಮ್ದನ್ರಿ ಇದು? ಹೌದ್ರಿ. ಇದು CL2 ಅಲ್ಲ ಸಾಹೇಬ್ರ, ಇದು ಇದನ್ನೆಲ್ಲ ಹಾಕ್ಬಾರ್ದಲ್ಲ ಟೇಬಲ್ ಎಲ್ಲ ನೀವು? ಹೌದ್ರಿ. ಆಯ್ತು ನೋಡ್ತೇನೆ ಸರ್. ಸ್ವಲ್ಪ ಹೊರಗಡೆ ಬೆಂಗಳೂರು ಅದನ್ರಿ ಅಣ್ಣ. ಅದೇ ಇಲ್ಲಿ ಬಂದಿದ್ದೆ ನಿಮ್ಮ ಇವ್ರ ಕಡೆ. ಮೊದಲು ಇವರು ಬೇರೆ ಗುಗ್ರಿ ಅವ್ರು ಇದ್ರಿ, ಇದನ್ನ ನೀವು ಹಿಡಿಯೋದು ಗೊತ್ತಾಯ್ತು. ಹೌದ್ರಿ, ಗುಗ್ಗುರ ಬಿಟ್ರಿ ಸರ್ ಈಗ. ಅದಕ್ಕೆ ನೋಡಿದೆ. ಮತ್ತೆಲ್ಲ ಕೌಂಟರ್ ಸರ್ವಿಸ್ ಒಳಗೆ ಹಿಂದೆಲ್ಲ ಟೇಬಲ್ ಗೇಬಲ್ ಎಲ್ಲ ಹಾಕಿರಿ. ಹಿಂದ್ಗಡೆ ಮೊದ್ಲಿಂದ ಇತ್ತಲ್ಲ ಸಾಹೇಬ್ರ ಅದ. ಅಲ್ಲ ನಿಮ್ದು ಆಸ್ ಪರ್ ರೂಲ್ ಪ್ರಕಾರ ನಿಮ್ದು ಇದನ್ನ ನಿಮ್ಮ CL2 ನೀವು ಕೌಂಟರ್ ಸರ್ವಿಸ್ ಅಷ್ಟೇ ನಿಮ್ದು? ಐತ್ರಿ ಸರ, ಇರ್ಲಿಲ್ಲ ಅನ್ನಂಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಾ ಯಮನಪ್ಪ ಗುಂದ ಅಂತ ಮಾತಾಡೋದು ಸರ್, DS ರೀ. ಸರ್ ಇದು ಈಗ ಇಲ್ಲಿ ನಮ್ಮ RTO ಆಫೀಸ್ ಹತ್ರ ಅದು CL2 ಇವ್ರದ್ದು ಐತ್ರಲ್ಲ MG ತೋರ್ಗಲ್ ಅವ್ರದ್ರಿ. ಹೌದು. ಅದು ಏನು ಸರ್ ಈಗ ರಸ್ತೆಗೆ ಹಚ್ಚಿ ಐತ್ರಿ ಸರ್. ಅದು ಒಂದು 100 ಮೀಟರ್ ಹಿಂದೆ ಒಂದು ಅರಣ್ಯ ಇಲಾಖೆ ಆಫೀಸ್ ಐತ್ರಿ. ಆಮೇಲೆ ಮುಂದ್ಗಡೆ ಒಂದು ಸ್ಕೂಲು ಐತಿ ಸರ್. ಅಲ್ಲಿ ಗಲಗಲಿ ಮತ್ತು ಇದ್ರ ಅರ್ಷಿದವ್ರಲ್ಲ ಎರಡು ಅರ್ಷಿ ಸೇರಿ ಒಂದು ಸ್ಕೂಲ್ ಐತಿ ಸರ್. 100 ಮೀಟರ್ ವ್ಯಾಪ್ತಿ ಜಾಸ್ತಿ ಐತಂದ್ರೆ ಮಾಡ್ಬೋದ್ರಿ ಮಾಡ್ಬೋದನ್ ಸರ್? 100 ಮೀಟರ್ ಈಗ 500 ಮೀಟರ್ ಐತೇನ್ರಿ? 100 ಮೀಟರ್ ಸರ್ ಎಷ್ಟು ಹೆಚ್ಚಿಂದ್ರಿ? 100 ಮೀಟರ್ ಅಂದ್ರೆ ಇಲ್ಲಿ ಜಾಸ್ತಿ ಇವು ಏನಂತಾರೆ ರೂಲ್ 5 ಅಂತಾರೆ ನಾವು. ಹ್ಞೂ ಸರ್, ಅದು ಐತ್ರಿ. ಗೌರ್ಮೆಂಟ್ ಆಫೀಸ್ಗಳು ಇವೇನು ಸ್ಕೂಲು ಕಾಲೇಜುಗಳು. ಆಮೇಲೆ CL2 ಸರ್ ಒಳಗಡೆ ಎಲ್ಲ ಟೇಬಲ್ ಹಾಕಿ ಎಲ್ಲ ಇದನ್ನ ಮಾಡ್ಕೊಳಕತ್ತಾನ್ರಿ ಅವ. ನೀನ್ ಹೋಗಿದ್ವಿ. ಆಮೇಲೆ ರೀ ರಿಜಿಸ್ಟ್ರೇಷನ್ ನೀವೇನು ನಿಮ್ದು CL ಇದನ್ನ ನಾಮಫಲಕನು ಹಾಕಿಲ್ರಿ ಮ್ಯಾಗ. ಆ ನಂತರ ಅಲ್ಲಿ ಒಳಗಡೆ ರೇಟ್ ಚಾರ್ಟ್ ಹಾಕ್ಬೇಕ್ರು, ಅದನ್ನು ಹಾಕಿಲ್ರಿ ಅವ. ಈ ರೀತಿ ಎಲ್ಲ ನೋಡ್ರಿ ಸರ್, ಎಲ್ಲ ದುರುಪಯೋಗ ಕಾಯ್ದೆಗಳು ದುರುಪಯೋಗ ಮಾಡ್ತಾರ. ಒಂದು ಸ್ವಲ್ಪ ಕ್ರಮ ಜರುಗಿಸಿ ಸರ್ ಅವ್ನ ಮ್ಯಾಗ್ರಿ. ಮಾಡೋಣ. ಹಾಂ ಸರ್, ಒಂದು ಅರ್ಜಿ ಕೊಡ್ತಾನೆ ಸರ್. ಇವತ್ತು ಬರಾಕತ್ತೇನೆ ರೀ, ಒಂದು ಅರ್ಜಿ ಕೊಡ್ತಾನೆ. ಒಂದು ಸ್ವಲ್ಪ ಕ್ರಮ ಮಾಡ್ರಿ ಸರ್. ಎಸ್ ಸರ್, ಎಸ್. ಓಕೆ. ಏನ್ರಿ ಅಧಿಕಾರಿಗಳೇ, ಇದು 100 ಮೀಟರ್ ಅಲ್ಲ, ಕೇವಲ 100 ಅಡಿ ಒಳಗಡೆ ಇರುವಂತಹ ಬಾರ್. ಈ ಬಾರ್ನಲ್ಲಿ ಕಾಯ್ದೆ ಕಾನೂನುಗಳನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ.
ಬಹುಶಃ ನಿಮ್ಮ ಕೃಪಾ ಆಶೀರ್ವಾದ ಏನಾದ್ರೂ ಇವರಿಗಿದೆ ಅನ್ನುವಂತ ಸಂಶಯ ಕಾಡ್ತಾ ಇದೆ. ಅದೇನೇ ಇರಲಿ, ಆದಷ್ಟು ಬೇಗ ಈ ಬಾರ್ ಮೇಲೆ ಕ್ರಮ ಜರುಗುವುದಾ? ಕಾದು ನೋಡೋಣ. ಸಂಘರ್ಷ ನ್ಯೂಸ್ ಕರ್ನಾಟಕ.